Hello everyone, welcome back to our channel Study Nova. ನೀವೇನಾದ್ರೂ ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗ್ಬೇಕು ಅಂತಿದ್ರೆ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದು ನಿಮ್ ಡ್ರೀಮ್ ಏನಾದ್ರೂ ಆಗಿದ್ರೆ ದ ವೆರಿ ಫಸ್ಟ್ ಡೋರ್ ಈಸ್ ಕೆಸೆಟ್ ಎಕ್ಸಾಮ್. ಕೆಸೆಟ್ ಎಕ್ಸಾಮ್ ಅಂದ್ರೆ ಏನು, ಯಾರೆಲ್ಲ ಈ ಎಕ್ಸಾಮ್ ನ ಅಟೆಂಪ್ಟ್ ಮಾಡ್ಬೋದು ಅಂಡ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂಡ್ ಕಟ್ ಆಫ್ ಎಷ್ಟಿದೆ ಅಂಡ್ ಈಸಿಯಾಗಿ ಕಟ್ ಆಫ್ ನ ಹೆಂಗ್ ಕ್ಲಿಯರ್ ಮಾಡೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಯಾರೆಲ್ಲ ಈ ಎಕ್ಸಾಮ್ ನ ಬರಿಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ, ನೀವೇನಾದ್ರೂ ಡಿಗ್ರಿ ಮುಗಿಸ್ಕೊಂಡು ಮಾಸ್ಟರ್ಸ್ ಮಾಡ್ತಿದ್ರೆ ಆರ್ ಮಾಸ್ಟರ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ MA ಆಗಿರ್ಬೋದು, MSc, MCom, ಈ ತರ ನೀವು ಈವನ್ ಫಸ್ಟ್ ಸೆಮ್ ಅಲ್ಲಿ ಓದ್ತಿದ್ರು ಕೂಡ ನೀವು ಈ ಎಕ್ಸಾಮ್ ನ ಅಟೆಂಪ್ಟ್ ಮಾಡ್ಬೋದು. ಬಟ್ ಒಂದ್ ರೂಲ್ ಏನಂದ್ರೆ, ನೀವು ಕೆಸೆಟ್ ರಿಸಲ್ಟ್ ಬಂದು 2 years ಒಳಗಡೆ ನಿಮ್ ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೀವು ಒಂದ್ಸಲ ಕೆಸೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡ್ರೆ ಆ ಸರ್ಟಿಫಿಕೇಟ್ ನಿಮ್ಗೆ ಲೈಫ್ ಟೈಮ್ ವ್ಯಾಲಿಡ್ ಇರುತ್ತೆ. ಹಾಗಾದ್ರೆ 2026 ಅಲ್ಲಿ ಎಕ್ಸಾಮ್ ಯಾವಾಗ ಅಂತ ನೋಡೋದಾದ್ರೆ, KA ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿರೋ ಹಾಗೆ ಈ ವರ್ಷ ಕೆಸೆಟ್ ಎಕ್ಸಾಮ್ ನ 11th October ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಅದು 99% ಅದೇ ಡೇಟ್ಗೆ ಆಗೋ ಚಾನ್ಸಸ್ ತುಂಬಾ ಇದೆ, ಸೊ ಬಿ ರೆಡಿ. ಇನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ನಾನು ಯಾಕೆ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2000 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಭರ್ತಿ ತಯಾರಿ ನಡೀತಾ ಇದೆ. ಅಂಡ್ ಎಲ್ಲಾ ಪ್ರೋಸೆಸ್ ಮುಗಿಸ್ಕೊಂಡು ಎಕ್ಸಾಮ್ ನೋಟಿಫಿಕೇಶನ್ ಆಗೋಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ. ಇನ್ ಕೇಸ್ ಅಷ್ಟರಲ್ಲಿ ನೀವೇನಾದ್ರೂ ಕೆಸೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯೋ ಒಂದ್ ಒಳ್ಳೆ ಆಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ 2 ಪೇಪರ್ ಇರುತ್ತೆ. ಫಸ್ಟ್ ಪೇಪರ್ ಬಂದ್ಬಿಟ್ಟು ಟೀಚಿಂಗ್ ಆರ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ, ಅಂಡ್ ಸೆಕೆಂಡ್ ಪೇಪರ್ ನಿಮ್ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಸೊ ಫಸ್ಟ್ ಪೇಪರ್ ನ ಕಾಮನ್ ಆಗಿ GK ಅಂತ ಕೂಡ ಕರೀತಾರೆ. ಇದರಲ್ಲಿ 50 ಕ್ವೆಶನ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 100 ಮಾರ್ಕ್ಸ್. ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಈ ಪೇಪರ್ ಎಲ್ಲಾರ್ಗು ಸೇಮ್ ಇರುತ್ತೆ. ಅಂದ್ರೆ ನಿಮ್ ಆಪ್ಷನಲ್ ಪೇಪರ್ ಯಾವ್ದೇ ಆಗಿದ್ರು ಕೂಡ ನಿಮ್ ಫಸ್ಟ್ ಪೇಪರ್ ಸೇಮ್ ಇರುತ್ತೆ. ಸೊ ದೆನ್ ಸೆಕೆಂಡ್ ಪೇಪರ್ ಬಗ್ಗೆ ನೋಡೋದಾದ್ರೆ, ಈ ಪೇಪರ್ ನೀವು ಮಾಸ್ಟರ್ಸ್ ನ ಸ್ಪೆಸಿಫಿಕ್ ಆಗಿ ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡಿರ್ತೀರಾ ಅಲ್ವಾ, ಅದ್ರ ಮೇಲೆ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮಾಸ್ಟರ್ಸ್ ನ ಹಿಸ್ಟ್ರಿನಲ್ಲಿ ಮಾಡಿರ್ಬೋದು, ಕನ್ನಡದಲ್ಲಿ ಮಾಡಿರ್ಬೋದು, ಅಥವಾ ಮ್ಯಾಥ್ಸ್, ಈ ತರ ಯಾವ ಸಬ್ಜೆಕ್ಟ್ ಮೇಲೆ ಮಾಡಿರ್ತೀರಾ ಆ ಸಬ್ಜೆಕ್ಟ್ ಮೇಲೆ ನಿಮ್ ಸೆಕೆಂಡ್ ಪೇಪರ್ ಡಿಪೆಂಡ್ ಆಗಿರುತ್ತೆ. ಅಂಡ್ ಈ ಸೆಕೆಂಡ್ ಪೇಪರ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ 100 ಕ್ವೆಶನ್ಸ್ ಇರುತ್ತೆ. ಅಂಡ್ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 200 ಮಾರ್ಕ್ಸ್. ಇದ್ರಲ್ಲೂ ಕೂಡ ಆಸ್ ಆಫ್ ಸೇಮ್ ಫಸ್ಟ್ ಪೇಪರ್ ತರಾನೇ ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಟೋಟಲ್ 2 ಪೇಪರ್ ಸೇರಿ ನಿಮ್ಗೆ 300 ಮಾರ್ಕ್ಸ್ ಆಗುತ್ತೆ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಕೆಸೆಟ್ ಅಲ್ಲಿ ನಿಮ್ಗೆ ಯಾವುದೇ ತರ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಫಸ್ಟ್ ಪೇಪರ್ ಅಲ್ಲಿ 50 ಕ್ವೆಶನ್ಸ್ 100 ಮಾರ್ಕ್ಸ್, ಸೆಕೆಂಡ್ ಪೇಪರ್ ಅಲ್ಲಿ 100 ಕ್ವೆಶನ್ಸ್ 200 ಮಾರ್ಕ್ಸ್. ಸೊ ಟೋಟಲ್ ಆಗಿ 300 ಮಾರ್ಕ್ಸ್ ಆಯ್ತು. ಅಂಡ್ ನೆಕ್ಸ್ಟ್ ಟೈಮ್ ಅಲಾಟ್ಮೆಂಟ್ ಬಗ್ಗೆ ನೋಡೋದಾದ್ರೆ, ಕೆಸೆಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ 3 hours ಇರುತ್ತೆ. ಅಂಡ್ ಅದನ್ನ ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಮತ್ತೆ ಸೆಕೆಂಡ್ ಪೇಪರ್ಗೆ, ಫಸ್ಟ್ ಪೇಪರ್ಗೆ ನಿಮ್ಗೆ 1 hour ಇರುತ್ತೆ ಅಂಡ್ ಸೆಕೆಂಡ್ ಪೇಪರ್ಗೆ ನಿಮ್ಗೆ 2 hours ಇರುತ್ತೆ. ಈ ತರ ಟೈಮ್ ನ ಅಲಾಟ್ ಮಾಡ್ತಾರೆ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ, ನಿಮ್ ಫಸ್ಟ್ ಮತ್ತೆ ಸೆಕೆಂಡ್ ಪೇಪರ್ ನಡುವೆ ಯಾವುದೇ ತರ ಗ್ಯಾಪ್ ಇರಲ್ಲ. 2 ಪೇಪರ್ನು ಕಂಟಿನ್ಯೂಸ್ ಆಗಿ ಕೊಡ್ತಾರೆ. ಕಟ್ ಆಫ್ ಬಗ್ಗೆ ನೋಡೋದಾದ್ರೆ, 2023 ಇಂದ 2025 ವರ್ಗುನು ಜಸ್ಟ್ ಸಮ್ ಸಬ್ಜೆಕ್ಟ್ ಅಂಡ್ ಅನಾಲಿಸಿಸ್ ಮಾಡೋದಾದ್ರೆ, ಆಸ್ ಯು ಕ್ಯಾನ್ ಸಿ 2023 ಅಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ನೋಡಿದ್ರೆ, ಹಿಸ್ಟ್ರಿ 160, ಪೊಲಿಟಿಕಲ್ ಸೈನ್ಸ್ 154, ಎಕನಾಮಿಕ್ಸ್ 158, ಮ್ಯಾಥಮೆಟಿಕ್ಸ್ 150 ನಿಂತಿದೆ. ಕೆಟಗರಿ ವೈಸ್ ಕಟ್ ಆಫ್ ನ ನೀವು ಪಾಸ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು. ಅಂಡ್ 2024 ಅಲ್ಲಿ ಜನರಲ್ ಮೆರಿಟ್ ಗೆ ಹಿಸ್ಟ್ರಿ 168, ಪೊಲಿಟಿಕಲ್ ಸೈನ್ಸ್ 154, ಎಕನಾಮಿಕ್ಸ್ 160, ಮ್ಯಾಥಮೆಟಿಕ್ಸ್ 150, ಕನ್ನಡ 152 ಅಂಡ್ ಕಾಮರ್ಸ್ 156 ನಿಂತಿದೆ. ಅದೇ ತರ 2025 ಅಲ್ಲಿ ಕಟ್ ಆಫ್ ನೋಡಿದ್ರೆ, ಜನರಲ್ ಮೆರಿಟ್ ಗೆ ಹಿಸ್ಟ್ರಿಲಿ 160, ಪೊಲಿಟಿಕಲ್ ಸೈನ್ಸ್ 168, ಎಕನಾಮಿಕ್ಸ್ ಗೆ 164, ಮ್ಯಾಥ್ಸ್ 156, ಕನ್ನಡ 156, ಕಾಮರ್ಸ್ 172 ನಿಂತಿದೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2025 ಅಲ್ಲಿ SC ಕ್ಯಾಟಗರಿನ ABC ಅಂತ ಸಬ್ ಕ್ಯಾಟಗರೈಸೇಷನ್ ಮಾಡಿದ್ರು. ಅದನ್ನು ಕೂಡ ಕಟ್ ಆಫ್ ಅಲ್ಲಿ ನೀವು ನೋಡ್ಕೋಬಹುದು. ಓವರ್ ಆಲ್ ಅನಾಲಿಸಿಸ್ ನೋಡಿದ್ರೆ, ನೀವು 165 to 180 ರೇಂಜ್ ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಓದಿದ್ರೆ ಆರಾಮಾಗಿ ಕಟ್ ಆಫ್ ನ ಕ್ಲಿಯರ್ ಮಾಡ್ಕೋಬಹುದು.
ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಪೇಪರಲ್ಲಿ ಔಟ್ ಆಫ್ 50 ಕ್ವೆಶನ್ಸ್ಗೆ 40 ಕ್ವೆಶನ್ಸ್ನ ಕರೆಕ್ಟಾಗಿ ಅಟೆಂಪ್ಟ್ ಮಾಡಿದ್ರೆ 80 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನಿಮ್ಮ ಸ್ಪೆಸಿಫಿಕ್ ಪೇಪರಲ್ಲಿ ಔಟ್ ಆಫ್ 100 ಕ್ವೆಶನ್ಸ್ಗೆ ನೀವು 50 ಕ್ವೆಶನ್ಸ್ನ ಕರೆಕ್ಟಾಗಿ ಅಟೆಂಪ್ಟ್ ಮಾಡಿದ್ರೆ 100 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲೇ 180 ಮಾರ್ಕ್ಸ್ ಆಯಿತು. ಫಸ್ಟ್ ಪೇಪರಲ್ಲಿ 80 ಮಾರ್ಕ್ಸ್, ಸೆಕೆಂಡ್ ಪೇಪರಲ್ಲಿ 100 ಮಾರ್ಕ್ಸ್. ಸೊ ಟೋಟಲ್ ಆಗಿ 180 ಮಾರ್ಕ್ಸ್ ಆಯಿತು. ಸೊ ಈ ಥರ ನೀವು ಕಟ್ ಆಫ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಅಂಡ್ ಐ ನೋ ಇದು ಹೇಳ್ದಷ್ಟು ಈಸಿ ಅಲ್ಲ ಅಂತ, ಬಟ್ ಈಸಿ ಆಗಿದ್ರೆ ಎಲ್ಲರೂ ಕೂಡ ಪಾಸ್ ಆಗ್ತಿದ್ರು ಅಲ್ವಾ. ಫಸ್ಟ್ ಪೇಪರಲ್ಲಿ 40 ಕ್ವೆಶನ್ಸ್ ಆ್ಯಂಡ್ ಸೆಕೆಂಡ್ ಪೇಪರಲ್ಲಿ 50 ಕ್ವೆಶನ್ಸ್ನ ಹೆಂಗೆ ಈಸಿಯಾಗಿ ಕರೆಕ್ಟ್ ಮಾಡಿ ಕಟ್ ಆಫ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.